ಸೊ ಮನೆಯಲ್ಲೂ ಅಷ್ಟೇ, ಹೊರಗಡೆನೂ ಅಷ್ಟೇ, ಹೆಣ್ಣು ಸಮಾಜದ ಕಣ್ಣು ಅಂತ ಹೇಳ್ತಾರೆ. ಸೊ ಸಮಾಜದ ಕಣ್ಣು ಒಂದು ಹೆಣ್ಣು. ಆ ಹೆಂಗಸರಿಗೆ ಎಲ್ರಿಗೂ ಸೇರಿ ಒಂದು ನೌಕರರ ಸಂಘಟನೆಯನ್ನು ರಾಜ್ಯ ಮಟ್ಟದಲ್ಲಿ ನೀವು ಇವತ್ತು ಹುಟ್ಟಾಕಿ, ಸೊ ಆ ರಾಜ್ಯ ಮಟ್ಟದ ಒಂದು ಸಂಘಟನೆಯನ್ನು ಮುನ್ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಒಂದು ಬಹಳ ದೊಡ್ಡ ಟಾಸ್ಕ್. ಹೇಗೆ ಸಾಧ್ಯ ಆಯಿತು ಇವೆಲ್ಲ? ಹೇಗೆ ಶುರು ಆಗತ್ತೆ ನಿಮ್ಮ ಜರ್ನಿ ಅಂತ ಹೇಳಿ. ನಮ್ಮ ಜರ್ನಿ ಹೇಳಬೇಕು ಅಂತಂದರೆ, ನಾನು ಸರ್ಕಾರಿ ನೌಕರರಿಗೆ ಏನು ಸೇರಿದ್ನೋ ಡೇ ಒನ್ನಿಂದನೇ ನನಗೆ ಅನ್ನಿಸ್ತಾ ಇತ್ತು. ಯಾವಾಗ ನಾನು ಸರ್ಕಾರಿ ಸೇವೆಗೆ ಸೇರಿದ್ದೆ 2009 ನಾನು ಸರ್ಕಾರಿ ಸೇವೆಗೆ ಸೇರಿದ್ದ ಸಮಯದಿಂದನೂ ಕೂಡ ನಾನು ನೋಡ್ತಾ ನನ್ನ ವೃತ್ತಿ ಜೀವನದಲ್ಲಿ ದಿನ ನಾವೇನು ನೋಡ್ತಾ ಇರ್ತೀವಿ, ಮಹಿಳಾ ನೌಕರರಿಗೆ ಆಗ್ತಕ್ಕಂಥ ಒಂದು ಸಮಸ್ಯೆಗಳು, ಅವ್ರಿಗೆ ಆಗ್ತಕ್ಕಂಥ ಒಂದು ಒತ್ತಡ, ಅವ್ರಿಗೆ ಆಗ್ತಕ್ಕಂಥ ಕೆಲವೊಂದು ಕಿರುಕುಳಗಳು, ಇವೆಲ್ಲನೂ ನೋಡಿ ನನಗೆ ಅನ್ನಿಸ್ತಾ ಇತ್ತು, ಯಾಕೆ ನಾವು ಒಂದು ಮಹಿಳೆಯರ ಒಂದು ಸಮೂಹ, ಇಷ್ಟೊಂದು ದೊಡ್ಡ ಸಮೂಹ ನಾವು ಇದ್ದೀವಿ, 52% ನಾವು ಮಹಿಳಾ ನೌಕರರು ಇದ್ದೀವಿ, ಆದರೂ ಕೂಡ ನಾವು ಸಂಘಟಿತರಾಗಿಲ್ಲ, ಒಂದಾಗಿಲ್ಲ.